ಈ ಗೋಡೆ ಎಲ್ಲ ಬಿದ್ದೋಗಿತ್ತು. ಆ ನಂತರ ಟಾರ್ಪಲ್ ಎಲ್ಲ ಕಟ್ಕೊಂಡು ಇದ್ದೀವಿ. ಮುರಿದು ಬೀಳುತ್ತಿರುವ ಮನೆ. ಮಳೆ ಬಂದರೆ ಮನೆಯೊಳಗೆ ನೀರು, ಬಿಸಿಲು ಬಂದರೆ ಒಳಗೆ ಬಿಸಿಲ ಕಿರಣಗಳು. ನೆಲಕ್ಕಪ್ಪಳಿಸುವಂತಿರುವ ಮನೆಯಲ್ಲಿಯೇ ಈ ದಂಪತಿಗಳ ವಾಸ. ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತಿರುವ ಪತಿ, ಕುಟುಂಬ ನಿರ್ವಹಣೆಗೆ ಇಂಥ ಸತಿ. ಗಂಡ ಹೆಂಡತಿ ಇಬ್ಬರದ್ದೇ ಪುಟ್ಟ ಸಂಸಾರ. ಅತ್ಯಂತ ಕಷ್ಟದಿಂದ ಬದುಕುತ್ತಿರುವ ಈ ಅಶಕ್ತ ಕುಟುಂಬದ ಮೊಗದಲ್ಲಿ ಈಗ ನಗು ಮೂಡಿದೆ. ಕನಸಿನಲ್ಲೂ ಭಾವಿಸದ ಕುಟುಂಬಕ್ಕೆ ಮನೆ ನಿರ್ಮಾಣವಾಗಿದೆ. ಕುಂದಾಪುರ ತಾಲೂಕಿನ ಕಟ್ಪೇಲ್ತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವಲ್ಕುಂದ ಗ್ರಾಮದ ರಾಜ್ಯ ಹೆದ್ದಾರಿಗೆ ತಾಗಿಕೊಂಡೇ ಇದ್ದ ಪುಟ್ಟ ಗುಡಿಸಲಲ್ಲಿ ಅತ್ಯಂತ ಕಷ್ಟದಿಂದ ಸಾಕಷ್ಟು ವರ್ಷದಿಂದ ಇರುವ ರಾಜು ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನೇತೃತ್ವದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿದೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ಹೇಮಾವತಿ ಹೆಗ್ಗಡೆಯವರ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು, ತೀರಾ ಅಶಕ್ತರಿಗೆ ಆಸರೆ ಇಲ್ಲದ ಕುಟುಂಬಕ್ಕೆ ವಾತ್ಸಲ್ಯ ಯೋಜನೆಯಡಿ ಮನೆ ನಿರ್ಮಾಣ ಮಾಡಿಕೊಡಲಾಗುತ್ತಿದೆ. ಈ ಪುಟ್ಟ ಕುಟುಂಬಕ್ಕೆ ತಕ್ಕುದಾದ ಮನೆಯನ್ನು ನಿರ್ಮಾಣ ಮಾಡಿದ್ದು, ಇದೇ ಮಾರ್ಚ್ 30ರಂದು ಮನೆ ಹಸ್ತಾಂತರ ಪ್ರಕ್ರಿಯೆ ನಡೆಯಲಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಧರ್ಮಸ್ಥಳ ಹಾಗೂ ಕುಂದಾಪುರ ತಾಲೂಕು ದೇವಲ್ಕುಂದ ಗ್ರಾಮದಲ್ಲಿ ಇವತ್ತು ವಾತ್ಸಲ್ಯ ಮನೆ ನಿರ್ಮಾಣ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ. ಮಾತೃಶ್ರೀ ಹೇಮಾವತಿ ಅಮ್ಮನವರ ಈ ಒಂದು ಕಾರ್ಯಕ್ರಮ ವಾತ್ಸಲ್ಯ ಮೈ ಅನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಕಾರ್ಯಕ್ರಮ ನೆರವೇರ್ತಾ ಇದೆ. ಇವತ್ತು ರಾಜ್ಯದಾದ್ಯಂತ ನಿರ್ಗತಿಕರಿಗೆ, ಅಶಕ್ತರಿಗೆ ತಿಂಗಳಿಗೆ 1,000ದಿಂದ 3,000ದವರೆಗೆ ಮಾಶಾಸನ ಕೊಡುವಂಥ ಕಾರ್ಯಕ್ರಮ ರಾಜ್ಯದಾದ್ಯಂತ ನಡೀತಾ ಇದೆ. ಹಾಗೆಯೇ ಕುಂದಾಪುರ ತಾಲೂಕು ವ್ಯಾಪ್ತಿಯಲ್ಲಿ 160ಕ್ಕೂ ಮಿಕ್ಕಿ ಸದಸ್ಯರಿಗೆ, ನಿಶಕ್ತರಿಗೆ, ಯಾರು ಅವರಿಗೆ ನೋಡಲಿಕ್ಕೆ ಯಾರು ಇಲ್ವೋ ಅಂಥವರಿಗೆ 1,000ದಂತೆ ಮಾಶಾಸನ ಕೊಡುವಂಥ ಕೆಲಸ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾತೃಶ್ರೀ ಅಮ್ಮನವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮುಂದುವರಿದ ಭಾಗವಾಗಿ ಅವರಿಗೆ ಖಾಲಿ ತಿಂಗಳಿಗೆ ಮಾಶಾಸನ ಕೊಡುವುದು ಮಾತ್ರ ಅಲ್ಲ, ಅವರಿಗೆ ತಿಂಗಳಿಗೆ ಅನಾರೋಗ್ಯ ಬಂದಾಗ ಸ್ವಲ್ಪ ಒಳ್ಳೆಯ ಆಹಾರಗಳನ್ನು ಸೇವನೆ ಮಾಡಬೇಕು, ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಪೌಷ್ಟಿಕ ಆಹಾರವನ್ನು ಕೂಡ ವಾತ್ಸಲ್ಯ ಕಿಟ್ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ಕೊಡಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಅವರಿಗೆ ದೈನಂದಿನ ನೆಲೆಯಲ್ಲಿ ಅಡಿಗೆಗಳನ್ನು ಮಾಡಿಕೊಡ್ಲಿಕ್ಕೆ ಅವರಿಗೆ ಬೇಕಾದ ಪರಿಕರಗಳನ್ನು ಇವತ್ತು ಅಮ್ಮನವರು ಹೇಗೆ ಅದನ್ನು ಅನುಷ್ಠಾನ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಕ್ಷೇತ್ರದಲ್ಲಿ ಅವರಿಗೆ ಕೊಡುವಂತಹ ಪರಿಕರಗಳು ಹೇಗಿರಬೇಕು ಅನ್ನುವಂಥದ್ದು ಅವರು ಕೂಲಂಕುಷವಾಗಿ ಪರಿಶೀಲಿಸ್ತಾರೆ. ಯಾಕೆ ಅಂತ ಹೇಳಿದರೆ, ಒಂದು ಅಡಿಗೆ ಮಾಡುವಂಥ ಪಾತ್ರೆ ಇರ್ಬೋದು, ಅದಕ್ಕೆ ಬೇಯಿಸುವಂತಹ ಸೌಟು ಇರ್ಬೋದು. ಸೌಟು ಸಣ್ಣದು ತಂದು ತೋರಿಸಿದಾಗ ಅವರಿಗೆ ಇದನ್ನು ಸಣ್ಣದಾಯಿತು, ಇದನ್ನು ಅವರು ಅಡುಗೆ ಮಾಡಬೇಕಾದ್ರೆ ಅವರಿಗೆ ಬಿಸಿ ಸಾಕ್ತದೆ, ಹಾಗಾಗಿ ಇದು ಬೇರೆ ಕೊಡಿ, ದೊಡ್ಡದು ಸ್ವಲ್ಪ ಉದ್ದದ್ದು ಕೊಡಿ ಅಂತೇಳಿ ಅಷ್ಟು ಕೂಲಂಕುಷವಾಗಿ ಪರಿಶೀಲಿಸಿ ನಿರ್ಗತಿಕರಿಗೆ ಒಂದು ಅಡುಗೆ ಮಾಡಿಕೊಡ್ಲಿಕ್ಕೆ ಮತ್ತು ಅವರ ದಿನಚರಿಗೆ ಬೇಕಾದಂಥ ಕಂಬಳಿ ಇರ್ಬೋದು, ಬಟ್ಟೆ ಇರ್ಬೋದು, ಅವರಿಗೆ ಚಾಪೆ ಇರ್ಬೋದು, ಪಾತ್ರೆ ಇರ್ಬೋದು, ಇವೆಲ್ಲವನ್ನು ಕೂಡ ಇವತ್ತು ಅಶಕ್ತರಿಗೆ ಕೊಡುವಂಥ ಕೆಲಸವನ್ನು ಮಾತೃಶ್ರೀ ಅಮ್ಮನವರು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾಡ್ತಾ ಇದ್ದಾರೆ.
ಅದೇ ರೀತಿಯಲ್ಲಿ ಇದರ ಮುಂದುವರಿದ ಭಾಗ, ಯಾರಿಗೆ ಅವರಿಗೆ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ ಅಂಥವರಿಗೆ ಸೂರು ಕಟ್ಟಿಕೊಡುವಂಥ ಕೆಲಸ. ಕಳೆದ ವರ್ಷ 1,000 ಮನೆಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಈ ವರ್ಷನೂ ಕೂಡ 1,000 ಮನೆಗಳನ್ನು ಗುರಿ ಇಟ್ಟುಕೊಂಡು ಈಗಾಗಲೇ ರಾಜ್ಯದ ಎಲ್ಲ ಭಾಗಗಳಲ್ಲಿ ಈ ಮನೆ ಕಾರ್ಯ ಮುಗಿತಾ ಬಂದಿದೆ. ಹಾಗೆ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಈ ಒಂದು ದೇವಲ್ಕುಂದ ಗ್ರಾಮದಲ್ಲಿ ರಾಜು ಮತ್ತು ಅವರ ದಂಪತಿಗಳು ಸೇರಿ ಅವರಿಗೆ ಒಂದು ಮನೆ ಮಾಡುವಂಥ ಕೆಲಸವನ್ನ ನಮ್ಮ ಮಾತೃಶ್ರೀ ಅಮ್ಮನವರು ಮಂಜೂರಾತಿಯನ್ನು ಕೊಟ್ಟು ಇದೀಗ ಈ ಒಂದು ಮನೆ ಹಸ್ತಾಂತರ ಕಾರ್ಯಕ್ರಮ ಇದೇ ತಿಂಗಳ 30ನೇ ತಾರೀಕು ನಡೀಲಿಕ್ಕಿದೆ. ಅದಕ್ಕೆ ಊರಿನ ಗಣ್ಯರು ಮತ್ತೆ ನಮ್ಮ ಶಾಸಕರು ಕೂಡ ಬರಲಿಕ್ಕಿದ್ದಾರೆ. ಹಾಗಾಗಿ ಯಾರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಸಹಾಯ ಮಾಡುವಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಗ್ರಾಮಾಭಿವೃದ್ಧಿ ಯೋಜನೆ ಹೇಗೆ ಮಾಡ್ತಾ ಇದೆಯೋ ಹಾಗೆ ಊರಿನವರು ಕೂಡ ಸೇರಿಕೊಂಡು ಮಾಡಿದಾಗ ಅಶಕ್ತರಿಗೆ ಒಂದು ಸೂರು ಕಟ್ಟಿಕೊಡುವಂಥ ಕೆಲಸವನ್ನ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗಾಗಿ ಈ ಒಂದು ನೆಲೆಯಲ್ಲಿ ಈ ಒಂದು ವಾತ್ಸಲ್ಯ ಅನ್ನುವಂಥ ಒಂದು ಮನೆ ಇವತ್ತು ನಿರ್ಮಾಣ ಆಗಿದೆ. ಈ ಒಂದು ಮನೆಯಲ್ಲಿ ಅವರು ನಿಶ್ಶಾಂತಿಯಿಂದ ಅಂತ ಹೇಳಿದ್ರೆ ವೃದ್ಧಾಪ್ಯದಲ್ಲಿ ಒಂದು ಒಳ್ಳೆಯ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಪೂಜ್ಯರು ಮತ್ತೆ ಅಮ್ಮನವರ ಆಶಯ. ಈ ಒಂದು ಕಾರ್ಯಕ್ರಮ ಎಲ್ಲ ರಾಜ್ಯದ ಎಲ್ಲ ಭಾಗಗಳಲ್ಲಿ ಆಗ್ತಾ ಇದೆ. ಹಾಗಾಗಿ ಈ ಕಳೆದ ವರ್ಷ ನಮ್ಮಲ್ಲೇ ಕುಂದಾಪುರದಲ್ಲೇ ಹಟ್ಟಿಯಂಗಡಿ ಭಾಗದಲ್ಲಿ ಒಂದು ಮನೆಯನ್ನ ಮಾಡಿಕೊಟ್ಟಿದ್ದೇವೆ. ಹಾಗೆ ಈ ವರ್ಷ ದೇವಲ್ಕುಂದ ಗ್ರಾಮದಲ್ಲಿ ರಾಜು ಅವರಿಗೆ ಒಂದು ಮನೆ ಮಾಡಿಕೊಡುವಂತ ಕೆಲಸವನ್ನ ಇವತ್ತು ನಾವು ಕೈಗೆತ್ತಿಕೊಂಡಿದ್ದೇವೆ. ಇದೀಗ ಸಂಪನ್ನಗೊಂಡಿದೆ ಅನ್ನುವಂಥದ್ದು ಹೇಳಲಿಕ್ಕೆ ಖುಷಿ ಆಗ್ತದೆ. ಹಾಗೆ ಈ ಊರಿನವರು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಪಾಲುದಾರ ಬಂಧುಗಳು ಮತ್ತೆ ಜನಜಾಗೃತಿ ವೇದಿಕೆಯ ಸದಸ್ಯರು ಮತ್ತೆ ಶೌರ್ಯ ವಿಪತ್ತು ತಂಡದವರು ಕೂಡ ಈ ಒಂದು ಮನೆ ಮಾಡಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಶೌರ್ಯದವರು ಹಿಂದಿನ ಮನೆಯನ್ನ ತೆರವುಗೊಳಿಸಲಿಕ್ಕೆ ಮತ್ತೆ ಈ ಒಂದು ಮನೆಯನ್ನ ಹಸ್ತಾಂತರ ಮಾಡುವಂತ ಕೆಲಸಕ್ಕೂ ಕೂಡ ಅವರು ಸಹಕಾರವನ್ನು ನೀಡಿದ್ದಾರೆ. ಜೊತೆಯಲ್ಲಿ ನಮ್ಮ ಈ ವಣಸೆ ವಲಯದ ಎಲ್ಲ ಪದಾಧಿಕಾರಿಗಳು, ಜೊತೆಯಲ್ಲಿ ನಮ್ಮ ವಣಸೆ ವಲಯದ ಜನಜಾಗೃತಿ ವೇದಿಕೆಯ ಸದಸ್ಯರು, ದೇವಸ್ಥಾನದ ಮುಖಂಡರುಗಳು, ಪಂಚಾಯತ್ ಸದಸ್ಯರು, ಪಂಚಾಯತಿನ ಅನುಮತಿಯೊಂದಿಗೆ ಈ ಒಂದು ಕಾರ್ಯಕ್ರಮ ವಾತ್ಸಲ್ಯ ಮನೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಮನೆ ಹಸ್ತಾಂತರ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಗ್ರಾಮ ಪಂಚಾಯತಿಯವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಪೂಜ್ಯರಿಗೂ ಅಮ್ಮನವರಿಗೂ ನಮ್ಮ ಮೂಲಕ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪೂಜ್ಯರಿಗೂ ಅಮ್ಮನಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಅನಿಸಿಕೆಗಳನ್ನು ಮುಕ್ತಾಯಗೊಳಿಸ್ತೇನೆ. ಅತ್ಯಂತ ಕಷ್ಟದಲ್ಲಿ ಬದುಕುತ್ತಿರುವ ರಾಜು ಮತ್ತು ಲಕ್ಷ್ಮೀ ದಂಪತಿಗಳ ಪರಿಸ್ಥಿತಿಯನ್ನು ಗಮನಿಸಿ ವಾತ್ಸಲ್ಯ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಮಂಜೂರಾತಿ ದೊರಕಿಸಿಕೊಟ್ಟರು. ಬಳಿಕ ಕಾರ್ಯೋನ್ಮುಖವಾದ ಯೋಜನೆಯ ತಂಡ, ಒಕ್ಕೂಟದವರು, ಜನಜಾಗೃತಿ ಸದಸ್ಯರು ಮನೆ ನಿರ್ಮಾಣದ ಭೂಮಿ ಪೂಜೆ ನೆರವೇರಿಸಿದರು. ಜೈ ಜೈ ಸದಾ ಪೂಜಿತಾ ಸಾಮಾಂ ಪಾದು ಸರಸ್ವತಿ ಭಗವತಿ ನಿಶ್ಚೇಯಾದ್ಯಾವಹ ಯೋದ್ಧರಿತ್ತಾ ಚತುರ್ಮಣಿ ಅಷ್ಟೇ ನೈತೇನ ಪದ್ಮಂ ಪುಸ್ತಕಂ ಚಾಪರೇಣ ರಾಜಾ ಕುಂಜೇ ಶಂಕಾ ಸ್ಫುರಿತಮಣಿ ನಿವಾಹ ಭಾಸಮಾನ ಗಮನಾಕಾನುವಾಗೆ. ಶೌರ್ಯ ವಿಪತ್ತು ತಂಡದವರು ಕರಸೇವೆಯ ಮೂಲಕ ಸಹಕರಿಸಿದರು. ಗ್ರಾಮ ಪಂಚಾಯತ್ ಕೂಡ ಮಾನವೀಯ ನೆಲೆಯಲ್ಲಿ ಸಹಕಾರ ನೀಡಿತು. ಶೀಘ್ರವಾಗಿ ರಾಜು ದಂಪತಿಗೆ ಸುಂದರ ಮನೆ ನಿರ್ಮಾಣವಾಯಿತು. 1,35,000 ವೆಚ್ಚದಲ್ಲಿ ಸರಳ ಸುಂದರ ಮನೆ ನಿರ್ಮಾಣವಾಗಿದೆ. ಗಂಡ ಹೆಂಡತಿ ಇಬ್ಬರೇ ಇರುವ ಕುಟುಂಬಕ್ಕೆ ಈ ಮನೆ ಸಾಕು. ಅಡುಗೆ ಮನೆ, ಪುಟ್ಟ ಹಾಲ್, ಕಬ್ಬಿಣದ ಮಾಡಿಗೆ, ಸಿಮೆಂಟ್ ಸೀಟ್ ಅಳವಡಿಸಲಾಗಿದೆ. ಈ ಬಗ್ಗೆ ಭಾವುಕರಾಗಿ ಮಾತನಾಡುವ ಫಲಾನುಭವಿ ರಾಜು ಅವರು, ನಾನು ಮನೆಯ ನಿರೀಕ್ಷೆಯನ್ನೇ ಮಾಡಿಲ್ಲ ಎನ್ನುತ್ತಾರೆ. ಫಸ್ಟ್ ನಾವು ಈ ಗೋಡೆ ಎಲ್ಲ ಬಿದ್ದೋಗಿತ್ತು ಮನೆ, ಆನಂತರ ಟಾರ್ಪಲ್ ಎಲ್ಲ ಕಟ್ಕೊಂಡು ಇದ್ದೀವಿ. ಆಮೇಲೆ ಸಂಘದವ್ರು ಮೇಡಮ್ ಎಲ್ಲ ಬಂದು ಅವ್ರ ಹತ್ರ ಎಲ್ಲ ತಿಳಿಸಿ ಅವರು ಪ್ರಯತ್ನ ಮಾಡುವ ಅಂತೇಳಿ ಆಮೇಲೆ ಅಂತೂ ಒಂದು ಮನೆ ನಮ್ಗೆ ಕಟ್ಟಿ ಇದೆಲ್ಲ ಮಾಡಿಸ್ಕೊಟ್ರು. ಇಲ್ಲಾಂದ್ರೆ ನಾವು ಅದೇ ಮನೆಯಲ್ಲೇ ವಾಸ್ತವ್ಯ ಇರ್ಕಾಗಿತ್ತು. ಐಕಮ್ಗೂ ಹೆದರಿಕೆ ಆ ರೀತಿ ಇತ್ತು. ಎಷ್ಟೊತ್ತಿಗೆ ಏನು ಬಂದು ಒಳಗೆ ಹೋಗುತ್ತಂದ್ರೆ ಹೇಳೋಕ್ಕಾಗಲ್ಲ.
ಹೇಳುವುದಂದ್ರೆ ಎಂತಂದ್ರೆ ನಾವು ದೇವ್ರ ಕಾಮಕ್ಕಲ್ಲಿ ಹೊತ್ತ ಅವ್ರದಿಂದ ನಮ್ಗೆ ಇಲ್ಲಿ ಇಂಥದ್ದೊಂದು ಮನೆ ನಿರ್ಮಾಣದ ಬಗ್ಗೆ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ರೇಣುಕಾ ಕೊಡಪದವು ಹೀಗೆ ಹೇಳುತ್ತಾರೆ. ಕಳೆದ 2024ರಲ್ಲಿ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ನಿರ್ಗತಿಕರಾದ ರಾಜೀವ್ ಅವರನ್ನು ಮಾಶಾಸನಕ್ಕಾಗಿ ಗುರುತಿಸಿ ಪ್ರತಿ ತಿಂಗಳು 1,000ದಂತೆ ಮಾಶಾಸನವನ್ನು ನೀಡುತ್ತಾ ಬಂದಿದ್ದೇವೆ. ಕ್ರಮೇಣವಾಗಿ ಕಳೆದ ಮಳೆಗಾಲದಲ್ಲಿ ಇವರ ಮನೆ ಬೀಳುವ ಪರಿಸ್ಥಿತಿಯಲ್ಲಿ ಇರುವ ಸಂದರ್ಭದಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಾಗ ಅದನ್ನು ಪರಿಶೀಲಿಸಿ ಗ್ರಾಮ ಪಂಚಾಯಿತಿಯವರ ಗಮನಕ್ಕೆ ತಂದು ಮಾನ್ಯ ಯೋಜನಾಧಿಕಾರಿಯವರ ಗಮನಕ್ಕೆ ತಂದು ಮನೆ ಭೇಟಿ ಮಾಡಿದಾಗ ಮನೆಯನ್ನು ಇವರಿಗೆ ನೀಡಬಹುದು ಎಂದು ತಿಳಿಸಿದ ನಂತರ ಮುಂದೆ ವಾತ್ಸಲ್ಯ ಕಾರ್ಯಕ್ರಮಕ್ಕೆ ಮನೆ ಹಸ್ತಾಂತರಕ್ಕೆ ಬೇಕಾದ ಎಲ್ಲ ದಾಖಲಾತಿಯನ್ನು ಪಡೆದುಕೊಂಡು ಈ ವರ್ಷ 2025 ಡಿಸೆಂಬರಲ್ಲಿ ನಾವು ಮಂಜೂರಾತಿಗೆ ಕಳಿಸಿ ಇದೀಗ ಮಂಜೂರಾತಿಗೊಂಡು ಸುಂದರವಾದ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಮನೆ ನಿರ್ಮಾಣವಾಗಿದೆ. ಈ ಒಂದು ಮನೆ 15x10 ಸ್ಕ್ವೇರ್ ಫೀಟ್ ಹೊಂದಿದ್ದು 1,35,000 ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಇದಲ್ಲದೆ ಎಲ್ಲರ ಸಂಪೂರ್ಣ ಸಹಕಾರವನ್ನು ಕೂಡ ನೀಡಿದರೆ ಒಂದು ಮನೆ ಅಂತ ಆಗಬೇಕಾದ್ರೆ ಅದಕ್ಕೆ ಪ್ರತಿಯೊಬ್ಬರ ಸಹಕಾರ ಕೂಡ ಬೇಕು. ನೀರಿನಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ನಮಗೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಇಂದು ಸುಂದರವಾದ ಮನೆ ಇಲ್ಲಿ ನಿರ್ಮಾಣವಾಗಿದೆ. ಜನಜಾಗೃತಿ ವೇದಿಕೆ ಸದಸ್ಯರು, ಒಕ್ಕೂಟದ ಪದಾಧಿಕಾರಿಗಳು ಧನ್ಯತೆಯ ಮಾತುಗಳನ್ನಾಡಿದ್ದು ಹೀಗೆ. ಧರ್ಮಸ್ಥಳ ಹೆಗಡೆಯವರ ಒಂದು 100 ಯೋಜನೆಗಳಲ್ಲಿ ಅತಿ ಶ್ರೇಷ್ಠವಾದ ಯೋಜನೆ ಈಗ ವಾತ್ಸಲ್ಯ ಎಂದರೆ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ವಾತ್ಸಲ್ಯ ಒಂದು ವಸನ ವಸತಿ, ಇದರಲ್ಲಿ ವಸತಿ ಇಲ್ಲದಿದ್ದರೆ ಯಾವ ಸವಲತ್ತುಗೂ ಸಿಗುವುದಿಲ್ಲ. ಹಾಗಾಗಿ ಇದೊಂದು ಸವಲತ್ತು ಶ್ರೀ ಕಾವಂದರು ಮಾಡಿಕೊಟ್ಟದ್ರಿಂದ ಶ್ರೀ ರಾಜಣ್ಣನ ದಂಪತಿಗಳಿಗೆ ಒಂದು ದೊಡ್ಡ ಸಹಾಯವಾಗಿದೆ. ವಾತ್ಸಲ್ಯ ಮನೆ ಎಂದೊಡನೆ ನಿರ್ಗತಕರಿಗೆ ಹಾಗೆ ಅಶಕ್ತರಿಗೆ ಮಾಶಾಸನದೊಂದಿಗೆ ಮಾಶಾಸನ ಮೊದಲು ರಾಜ್ಯವರಿಗೆ ಮಾಶಾಸನ ಗುರುತಿಸಿ ತದನಂತರ ಮನೆಯನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ಇದು ನಮ್ಮ ಒಂದು ದೇವಲಕುಂದದ ಭಾಗ್ಯ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಅಧ್ಯಕ್ಷರು ನನ್ನ ಅವಧಿಯಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇರೋದು, ಮನೆ ಹಸ್ತಾಂತರ ಕಾರ್ಯಕ್ರಮ ನಡೀತಾ ಇರೋದು ನಮ್ಮ ಪುಣ್ಯ ಎಂದು ಭಾವಿಸಿದ್ದೇನೆ. ಹೀಗೆ ಕ್ಷೇತ್ರದಿಂದ ಅನೇಕ ಕಾರ್ಯಕ್ರಮಗಳಿದೆ, ಅದರಲ್ಲಿ ಒಂದು ಬಹುಮುಖ್ಯ ಕಾರ್ಯಕ್ರಮ ಇದು. ಒಂದು ವಾತ್ಸಲ್ಯ ಮನೆಯೊಂದು ನಿರ್ಗತರಿಗೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಡೆಯಿಂದ ಪೂಜ್ಯರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕನಸಿನಂತೆ ಈ ಒಂದು ದೇವಲಕುಂದ ಗ್ರಾಮದಲ್ಲಿ ನಿರ್ಮಿಸಿ ಕೊಡುತ್ತಾ ಇದ್ದಾರೆ. ಈ ಒಂದು ವಾತ್ಸಲ್ಯ ಮನೆಯಲ್ಲಿ ಈ ದಂಪತಿಗಳು ಮುಂದೆ ಏನೂ ತೊಂದರೆ ಇಲ್ಲದೆ ಆರೋಗ್ಯದಿಂದ ಸಂತೋಷದಿಂದ ಇರಲಿ ಎಂದು ನಮ್ಮ ಆಶೆ ಆಗಿದೆ. ದೇವಲಕುಂದ ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ಭಾರಿ ಸಂತೋಷ. ಯಾಕಂದರೆ ದೇವಲಕುಂದದಲ್ಲಿ ಸುಮಾರು ಬಾರಿ ಅಧ್ಯಕ್ಷ ಆದರೆ ಇಂಥ ನಿರ್ಗತಿಕರು ಇದ್ರಂತೆ ಗೊತ್ತಿರಲಿಲ್ಲ. ಆದರೆ ಈ ಬಾರಿ ಗುರುತಿಸಿ ಸೇವಾ ಪ್ರತಿನಿಧಿಗಳು ಅವರನ್ನು ಗುರುತಿಸಿ ಇವತ್ತು ಮನೆಯನ್ನು ಕೊಡುವುದರಲ್ಲಿ ಮುಂದಾಗಿದ್ದಾರೆ. ಭಾರಿ ಸಂತೋಷವಾಗಿದೆ. ಇಂಥ ನಿರ್ಗತಿಕರನ್ನು ಹುಡುಕಿ ಮನೆಯನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಲಿ. ಇದೇ ಮಾರ್ಚ್ 30 ಸೋಮವಾರ ರಾಜು ಮತ್ತು ಲಕ್ಷ್ಮಿ ದಂಪತಿಗಳಿಗೆ ವಾತ್ಸಲ್ಯ ಮನೆಯನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆ ನಡೆಯಲಿದೆ. ತೀರಾ ಅಸಹಾಯಕ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಮನೆ ನಿರ್ಮಿಸಿಕೊಡುವ ಕಾರ್ಯ ಮಾದರಿಯಾಗಿದೆ.